ಇಡೀ ವಾರ ಹೇಗಿದೆ ಅನ್ನೋದರ ದಿಕ್ಸೂಚಿ, ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ಕರೆ ಮಾಡುವಂತಹ ಅವಕಾಶ ಇರುತ್ತೆ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಬನ್ನಿ, ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ. ಈ ಕಾರ್ಯಕ್ರಮವನ್ನು ಆರಂಭಿಸೋದು ಒಂದು ಒಳ್ಳೆಯ ಮಾತಿನೊಂದಿಗೆ ಶುಭಾರಂಭವನ್ನು ಮಾಡೋದಾದರೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಪ್ರತಿ ವಾರ ಒಂದೊಂದು ಒಳ್ಳೆಯ ಮಾತಿನಿಂದ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ತನ್ಮೂಲಕ ಆ ವಾರದಲ್ಲಿ ನಾವು ಅದನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆತನ ಅನ್ನೋದು ನಮ್ಮೊಳಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಮಾತನ್ನು ನೋಡ್ತಾ ಇರ್ತಕ್ಕಂಥದ್ದು ಈ ವಾರ ಗಮನಿಸಿ. ತಾವು ನೋಡಿ, ಯಾರಲ್ಲಿ ವೈರ ವಿವಾದ ಮಾಡಬಾರ್ದು ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ವೃಥಾ ವೈರಂ ವಿವಾದಂಚ ನ ಕುರ್ಯಾತ್ ಕೇನಚಿತ್ ಸಹ ಅರ್ಥಾಭಾವೇಪಿ ತತ್ಪುಂಸಾಂ ಅನರ್ಥ ಏವ ಕಲ್ಪತೆ ಅಂತ. ವಿನಾಕಾರಣ ವೈರ ಇದೆಯಲ್ಲ, ಅದು ನಮ್ಮನ್ನು ಅಧಃಪತನಕ್ಕೆ ತಳ್ಳಿಬಿಡುತ್ತೆ. ಇದರ ಅರ್ಥವನ್ನು ಗಮನಿಸಿ. ವಿನಾಕಾರಣದ ವೈರತ್ವ ವ್ಯರ್ಥವಾದಗಳಲ್ಲಿ ತೊಡಗ್ತಕ್ಕಂಥದ್ದು, ಇವೆರಡೂ ಕೂಡ ಇದರಿಂದ ಲಾಭನೂ ಇಲ್ಲ, ಅನರ್ಥ ತಪ್ಪಿದ್ದಲ್ಲ. ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟದ್ದಕ್ಕೆಲ್ಲ ವೃಥಾ ವೈರ ಕಟ್ಕೊಂಡ್ಬಿಡ್ತೀವಿ. ಅಗತ್ಯವೇ ಇರೋದಿಲ್ಲ. ಏನೋ ಒಂದು ಸಣ್ಣ ಮಾತು ಬಂದಿರುತ್ತೆ, ಆ ಮಾತಿಗೆ ಶರಂಪರ ಜಗಳ ಆಗೋಗ್ಬಿಡುತ್ತೆ. ಅಥವಾ ಈ ಜನ್ಮದಲ್ಲಿ ನಾನು ಮಾತೇ ಆಡಿಸೋದಿಲ್ಲ, ಆ ಥರದ್ದು ಒಂದು ನಿಲುವಿಗೆ ಬಂದುಬಿಡ್ತಾರೆ. ಅದರಿಂದ ಯಾವ ಲಾಭವೂ ಇಲ್ಲ, ಅದರಿಂದ ಅನರ್ಥವೇ. ನಮಗೆ ತೊಂದರೆಗಳೇ ಹೆಚ್ಚಾಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡ್ತಾ 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 ನಮ್ಮ ಸಮಯ, ಕೆಲಸ ಎಲ್ಲದನ್ನು ಹಾಳು ಮಾಡಿಕೊಳ್ತೀವಿ ನಾವು. ಇದು ಬಂಧುಗಳಲ್ಲಾಗಬಹುದು, ಮಿತ್ರರಲ್ಲಾಗಬಹುದು, ಅಥವಾ ಉದ್ಯೋಗದ ಸಹೋದ್ಯೋಗಿಗಳ ಜೊತೆಗೆ ಆಗಬಹುದು. ಎಲ್ಲದಕ್ಕಿದು ಅಪ್ಲೈ ಆಗುತ್ತೆ. ವೃಥಾ ವೈರ ಅಂತಕ್ಕಂಥದ್ದು ಅನರ್ಥವನ್ನು ಮತ್ತು ನಷ್ಟವನ್ನು ತಂದುಕೊಡುತ್ತೆ. ಅದರಿಂದ ನಯಾ ಪೈಸೆ ಲಾಭ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ನಾವು ನೋಡಿ, ಒಂದು ಮಾತಿದೆ, ಏನು, ಯಾರು ಈ ಕಲಹ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ವಿಪರೀತವಾದ ನಷ್ಟವೇ ಸಂಭವಿಸುತ್ತೆ, ಜೊತೆಗೆ ಸಮಯ ವ್ಯರ್ಥವೂ ಆಗುತ್ತೆ. ಈ ಎರಡನ್ನು ಬಿಟ್ಟು ಹಾಕಬೇಕು. ಅತಿಯಾದ ವೈರವೂ ಒಳ್ಳೆಯದಲ್ಲ, ಅತಿಯಾದ ಸಮಯ ವ್ಯರ್ಥವೂ ಒಳ್ಳೆಯದಲ್ಲ. ಇವೆರಡೂ ನಮಗೆ ಹಾಳೆ. ಇದರಿಂದಾಗಿ ಈ ಒಂದು ವಾರದಲ್ಲಿ ನಾವು ವೃಥಾ ವೈರವನ್ನು ಬಿಟ್ಬಿಡೋಣ. ನೀಚಾಹ ಕಲಹಮಿಚ್ಛಂತಿ ಸಂಧಿಮಿಚ್ಛಂತಿ ಸಾಧವ ಅಂತ. ಕೆಟ್ಟವರು ಈ ಥರದ್ದೆಲ್ಲ ಮಾಡೋದು. ರಾವಣಾಸುರನಂಥವರು ವಿಪರೀತವಾದ ಜಿದ್ದನ್ನು ಇಟ್ಕೊಳ್ಳೋದು. ಶ್ರೀರಾಮಚಂದ್ರ ಏನು ಮಾಡಿದ್ರು, ಅವನು ಸತ್ತ ಮೇಲೆ ವಿಭೀಷಣಿಗೆ ಹೇಳಿದ್ರು, ನೀನು ಸಂಸ್ಕಾರ ಮಾಡ್ತೀಯಾ ಇಲ್ಲ ನಾನೇ ಮಾಡಿಬಿಡಲ ಅಂತ. ಮರಣ ಸತ್ತ ಮೇಲೆ ವೈರ ಎಂಥದ್ದು ಅಂತ. ಹಾಗೆ ಬಿಟ್ಟಾಕಬೇಕು. ಅದು ಬಹಳ ಮುಖ್ಯವಾದ ಒಂದು ಅಂಶ, ತಿಳ್ಕೊಳ್ಬೇಕಾಗಿರೋ ಅಂಶ. ವೈರದಲ್ಲಿ ನಾವು ಸಮಯ ವ್ಯರ್ಥ ಮಾಡಬಾರ್ದು ಅಂತ. ನಿಜ. ಇಡೀ ವಾರ ಹೇಗಿದೆ ಅಂತ ಅನ್ನೋದರ ತಿಳಿಯುವಂಥ ಒಂದು ಕುತೂಹಲ. ಹಾಗಾಗಿ ವಾರದ ವಿಶೇಷತೆ ತಿಳಿಸೋದಲ್ಲ. ಈ ವಾರದಲ್ಲಿ ಏನು ವಿಶೇಷತೆಗಳಿದ್ದಾವೆ, ನೀವು ಕೂಡ ಈ ವಾರ ಯಾವ್ಯಾವ ಉತ್ಸವಾದಿಗಳಿದ್ದಾವೆ ಅಥವಾ ಇನ್ನೇನು ಸ್ಪೆಷಲ್ ಈವೆಂಟ್ಸ್ ಇದ್ದಾವೆ, ಅದು ಧಾರ್ಮಿಕಕ್ಕೆ ಸಂಬಂಧಿಸಿದ ಹಾಗೆ ಅನ್ನೋದು ಗಮನಿಸಿ. ಈ ವಾರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಬುಧವಾರ ಒಂದು ಸಂಕಷ್ಟ ಚತುರ್ಥಿ ವ್ರತ ಇದೆ. ಅಷ್ಟು ವಿನಃ ಇನ್ನೇನು ಮಹಾ ಪ್ರಾಮುಖ್ಯತೆ ಅಂತಕ್ಕಂಥದ್ದೇನು ಕಾಣ್ತಾ ಇಲ್ಲ. ಈ ದಿವಸ ಅಲ್ಲಿ ಗಾಣಗಾಪುರದಲ್ಲಿ ಗುರುಪಾಡ್ಯಮಿ ಅಂತ ಮಾಡ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆ. ಅದನ್ನು ನಾವು ಸ್ಮರಣೆ ಮಾಡಬಹುದು. ಯಾರ್ಯಾರು ಗಾಣಗಾಪುರಕ್ಕೆ ಹೋಗಿದ್ದೀರೋ, ಹೋಗಿಲ್ಲದೆ ಇರತಕ್ಕಂಥವರು ಮನಸ್ಸಲ್ಲಿ ಅಲ್ಲೇ ಇರ್ತಕ್ಕಂಥವ್ರು ಆ ಒಂದು ವಿಶೇಷ ಇದನ್ನು ಗಮನಿಸ್ಕೊಳ್ಬಹುದು. ಅಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥದ್ದು, ಗುರು ಸೇವೆ ಅನ್ನೋದು ಬಹಳ ಮುಖ್ಯ. ಮತ್ತು 28ನೇ ತಾರೀಕು ಫೆಬ್ರವರಿ 28 ಬುಧವಾರ ಸಂಕಷ್ಟಹರ ಚತುರ್ಥಿ. ಸಂಕಷ್ಟಹರ ಚತುರ್ಥಿ ನಮ್ಮ ಸಂಕಟಗಳನ್ನು ಬಿಡಿಸ್ತಕ್ಕಂಥದ್ದು. ಬಿಡಿಸಿ ನಮಗೆ ಒಂದು ಸುಲಭ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದು. ವಿಘ್ನಗಳಾಗ್ತಾ ಇದೆಯಾ ಕೆಲಸದಲ್ಲಿ, ಅಥವಾ ಇನ್ಯಾವುದಾದ್ರು ತೊಡಕುಗಳು ಸಂಭವಿಸ್ತಾ ಇದೆಯಾ, ಕೆಲಸಗಳು ಪೂರ್ಣವಾಗ್ತಾ ಇಲ್ವಾ, ಈ ರೀತಿ ಯಾವುದೇ ಇದ್ದರೂ ಕೂಡ ಅದರ ನಿವಾರಣೆಗೆ ಬಹಳ ವಿಶಿಷ್ಟವಾದದ್ದು ಸಂಕಷ್ಟಹರ ಚತುರ್ಥಿ. ಇದು ಈ ವಾರದ ಒಂದು ವಿಶೇಷವನ್ನು ನಾವು ನೋಡ್ತಕ್ಕಂಥದ್ದು. ಹಾಗೆ ಮುಂದೆ ಸಾಗೋಕ್ಕಿಂತ ಮುಂಚೆ ಕರೆಗಳಿವೆ. ಬೆಂಗಳೂರಿನಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ, ನಮಸ್ಕಾರ. ಶುಭೋದಯ. ನಮಸ್ಕಾರ ಮೇಡಮ್. ಶುಭೋದಯ. ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಖಂಡಿತ. ಅವರ ಜನ್ಮ ದಿನಾಂಕ ತಿಳಿಸಿ.
21/7/1988. 21/7/88 ಸಮಯ ಮಧ್ಯಾಹ್ನ 1:52. ಓಕೆ, 1:52 ಮಧ್ಯಾಹ್ನ. ಏನ್ ಪ್ರಶ್ನೆ? ಪ್ರಶ್ನೆ ಬಂದು ಮುಂಚೆ ಗುರುಗಳನ್ನ ಕೇಳಿದ್ದೆ. ಈಗ ಗುರುದಶೆ ಅವನಿಗೆ ನಡೀತಾ ಇದೆ. ಆ ಗುರು 8ನೇ ಮನೇಲಿದ್ದಾನೆ. 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ 8ನೇ ಮನೇಲಿ ಇದ್ರೆ ಅಷ್ಟು ಹಣದಲ್ಲಿ ಸುಖ ಇರಲ್ಲ ಅಂತ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಶನಿ ದಶೆ ಬರುತ್ತೆ. ಶನಿ 3ನೇ ಮನೇಲಿ ಇದ್ದಾನೆ. ಅವನು 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಬುಧನ್ ನೋಡ್ತಾನೆ. ಅದ್ರ ಪರಿಣಾಮ ಏನು ಅಂತ ಕೇಳ್ಬೇಕಾಯ್ತು. ಖಂಡಿತ ತಾವೇ ಅರ್ಧ ತಿಳಿಸ್ತಾ ಇದ್ದೀರಿ, ಶಾಸ್ತ್ರಿಗಳನ್ನ ಕೇಳೋಣ. ಅವರಿಂದ ತಿಳ್ಕೊಂಡಿರೋದು. ಆ ಗುರುಗಳು ಮಹಾತ್ಮೆ ಅಷ್ಟೇ, ನಲ್ಲೇನಿಲ್ಲ. ನಮಸ್ಕಾರ. ಈಗ ಗುರುದಶೆ ತಾವು ಹೇಳ ನಮಸ್ಕಾರ. ಈಗ ಗುರುದಶೆಯಲ್ಲಿ ಚಂದ್ರ ಭುಕ್ತಿ ಅಲ್ವಾ? ಹೌದು. ನೆಕ್ಸ್ಟ್ ಕುಜ ಭುಕ್ತಿ ಬರುತ್ತೆ ಅಂತ ಹೇಳಿದ್ರಿ. ನೆಕ್ಸ್ಟ್ 6ನೇ ಈಗ ಜೂನ್ ಇಂದ ಕುಜ ಪ್ರಾರಂಭವಾಗುತ್ತೆ ಅಲ್ವಾ? ಕುಜ ಷಷ್ಠದಲ್ಲಿದ್ದಾನೆ. 6ನೇ ಮನೆ ಕುಜನಿಗೆ ಬಹಳ ವಿಶೇಷವಾದ ಶಕ್ತಿ ಇರ್ತದೆ. ಶಾಸ್ತ್ರಗಳಲ್ಲಿ 6ನೇ ಮನೆ ಕುಜನನ್ನ ತೆಗಳಿಲ್ಲ, ಹೊಗಳಿದ್ದಾರೆ. ಅವನು ಮಹಾಶಕ್ತಿಶಾಲಿ, ಒಂದು ಧೃತಿ ಅಂತೀವಲ್ಲ, ಆ ಧೃತಿಯನ್ನು ತಂದು ಕೊಡುತ್ತೆ. ಮತ್ತು ಧನಾಧಿಪತಿ ಬೇರೆ, ಸಪ್ತಮಾಧಿಪತಿ ಕೂಡ ಹೌದು. ಹೀಗಾಗಿ ಈ ಲಗ್ನಕ್ಕೆ ಕುಜ ಏನು ಮಾರಕನೇನಲ್ಲ. ಹೀಗಾಗಿ ಎಲ್ಲವೂ ಚೆನ್ನಾಗೇ ಇದೆಯಲ್ಲ. ಚೆನ್ನಾಗಿರುವಾಗ ಯೋಚನೆ ಮಾಡುವ ಅಗತ್ಯ ಇಲ್ಲ. ವಸ್ತುತಃ ಈ ದುಸ್ಥಾನದ ಅಧಿಪತಿಗಳಾಗಿರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲಿ ಸ್ವಚ್ಛಸ್ಥೋಪಿ ಶುಭೋ ಭಾವಹಾನಿ ದುಸ್ಥಾನಪೋ ಇದಿ ಅಂತ ಇರತಕ್ಕಂಥದ್ದು ಶಾಸ್ತ್ರ ಮಾತು. ದುಸ್ಥಾನದ ಅಧಿಪತಿಗಳಾಗಿದ್ದಾಗ ಅವ್ರು ಸುಸ್ಥಾನದಲ್ಲಿದ್ದರೂ ಕೂಡ ತೊಡಕನ್ನೇ ಮಾಡ್ತಾರೆ. ಉದಾಹರಣೆಗೆ ನೀವು ಹೇಳಿದ್ರಿ, ಈಗ ಗುರು ಅಷ್ಟಮದಲ್ಲಿದ್ದಾನಲ್ವಾ ಅಂತ. ಅವನು ದುಸ್ಥಾನದ ಅಧಿಪತಿ, 6ನೇ ಮನೆಯ ಅಧಿಪತಿ, ದುಸ್ಥಾನ ಆಯಿತು. ಮತ್ತು ಈ ಲಗ್ನಕ್ಕೆ ಸ್ವಲ್ಪ ಗುರು ಮಾರಕ. ಹೀಗೆ ನೋಡಿ, ಇದನ್ನು ನಾನು ವಿಸ್ತಾರವಾಗಿ ಹೇಳಬೇಕು. ವಸ್ತುತಃ ಇಲ್ಲಿ ಅಷ್ಟು ಸಮಯ ಇಲ್ಲ. ಪಾಪ ಇನ್ನೊಬ್ಬರಿಗೆ ಕಾಲ್ ಮಾಡ್ತಾ ಇರ್ತಾರೆ. ಹೀಗಾಗಿ ಇದನ್ನು ಕೂಲಂಕಷವಾಗಿ ಪರಿಶೀಲಿಸೋಣ. ಒಂದು ಸಲ ತಾವು ಭೇಟಿ ಮಾಡೋಣ ಒಂದು ಸಲ, ಆಗ ಏನು ಸವಿವರವಾಗಿ ಮಾತಾಡೋಣ. ಅಂತೂ ಈಗ ತತ್ಕಾಲದಲ್ಲಿ ಏನು ತೊಡಕಿಲ್ಲದಾಗಿ ಹೆಚ್ಚು ಚಿಂತೆ ಬೇಡ, ನಿರ್ಮಳವಾಗಿರಬಹುದು. ನರಸಿಂಹನ ಪ್ರಾರ್ಥನೆ ಹೆಚ್ಚು ಸಹಾಯ ಆಗುತ್ತೆ, ಒಂದು ಮಾರ್ಗ ತೋರಿಸುತ್ತೆ. ಅದನ್ನು ಮಾಡಲಿ ಅವರು, ಒಳ್ಳೆಯದಾಗಲಿ. ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ತುಮಕೂರಿನಿಂದ ದಿನೇಶ್ ಅವರು ಕರೆ ಮಾಡಿದ್ದಾರೆ. ದಿನೇಶ್ ಅವರೇ ನಮಸ್ಕಾರ. ಸುರೇಶ ಮೇಡಮ್. ಓಕೆ ಸುರೇಶ್ ಅವರೇ, ಯಾರ ಬಗ್ಗೆ ಕೇಳ್ಕೋಬೇಕಿದೆ ತಾವು? ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. ಜನ್ಮ ದಿನಾಂಕ 5/8/1990. 5/8/90. ಸಮಯ ಬೆಳಿಗ್ಗೆ 8:30 ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ? ನಾವು ಮದುವೆ ಏನ್ ಮಾಡ್ಬೇಕು, ನಾವು ಒಂದು ವಿಚಾರಗಳೆಲ್ಲ ಆಗ್ತದಲ್ಲ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿವಾಹದ ಪ್ರಶ್ನೆ ತಮ್ಮದು ಅಲ್ವಾ? ಈಗ ತಮಗೆ ಶುಕ್ರನ ಕಾಲ ಶುರುವಾಗಿದೆ. ಅಂದರೆ ರಾಹುದಶೆಯಲ್ಲಿ ಶುಕ್ರ ಭುಕ್ತಿ ಶುರುವಾಗಿದೆ. ಇಷ್ಟು ದಿವಸ ನೋಡಿ, 2023 ಜನವರಿವರೆಗೂ ನಿಮಗೆ ಇದು ಅನುಕೂಲ ಆಗ್ತಾ ಇರಲಿಲ್ಲ. ಈಗ ವಸ್ತುತಃ ವಿವಾಹ ಏರ್ಪಾಡು ಮಾಡ್ತಕ್ಕಂಥ ಗ್ರಹ ನಿಮಗೆ ಶನೈಶ್ಚರ, ಅವನೂ ಕೂಡ ಆ ವಿವಾಹ ಸ್ಥಾನದಲ್ಲೇ ಇದ್ದಾನೆ. ಶುಕ್ರನ ಭುಕ್ತಿ ಬೇರೆ ನಡೀತಾ ಇದೆ. ಈಗ ಒಳ್ಳೆಯ ಕಾಲ ಶುರುವಾಗಿದೆ. ಆ್ಯಕ್ಚುಲಾಗಿ ಪ್ರಾರಂಭ ಮಾಡಿ, ಖಂಡಿತ ಸಿಗುತ್ತೆ. ನೀವು ಕಂಗಾಲಾಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಬಹಳ ಬೇಗ ಶೀಘ್ರ ಫಲ ಅಂತೀವಲ್ಲ, ಬಹಳ ಬೇಗ ಫಲ ಬೇಕು ಅಂತಂದರೆ ಒಂದು ಕಲ್ಯಾಣೋತ್ಸವ ಮಾಡಿಸ್ತಕ್ಕಂಥದ್ದು. ಅಥವಾ ಈಶ್ವರ ಸನ್ನಿಧಾನದಲ್ಲಿ ಅಲ್ಲಿ ಗಿರಿಜಾ ಕಲ್ಯಾಣ ಅಂತ, ಅದು ತುಂಬ ಫಲದಾಯಕವಾಗಿರ್ತದೆ. ನಿಮ್ಮ ಲಗ್ನಕ್ಕೆ ಈ ಪ್ರಯತ್ನ ಮಾಡಿ, ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಅದಿತಿ ಅವರು ಕರೆ ಮಾಡಿದ್ದಾರೆ. ಅದಿತಿ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ತಿಳ್ಕೋಬೇಕು ತಾವು? ನನ್ನ ಕಸಿನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಏಪ್ರಿಲ್ 28, 1997. 28/4/97 ಅಲ್ವಾ? 20 ಸಾರಿ. ಓಕೆ, 20/4/97. ಸಮಯ 4:20 ಬೆಳಿಗ್ಗೆ. 4:20 ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ? ಅವ್ರದ್ದು ಲೈಕ್ ಹೆಲ್ತ್ ಎಲ್ಲ ಹೇಗಿದೆ ಅಂತ ಜಾತಕ ಹೇಗಿದೆ ಅಂತ ನೋಡ್ಬೇಕಾಗಿತ್ತು. ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ಆದಿತ್ಯ ಅವರೇ. ನಮಸ್ತೆ ಸರ್. ನಮಸ್ಕಾರ. ಇದು ಮೀನ ಲಗ್ನ, ಲಗ್ನಾಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ಇವರಿಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಶನೈಶ್ಚರ ಲಗ್ನದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಲಕ್ಷಣ ಸೂಚಿಸ್ತಾ ಇದೆ.
ವಾತ ಸಂಬಂಧಿ ತೊಂದರೆಗಳು ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಶನೈಶ್ಚರ ಕವಚ ಕೇಳಿಸ್ಕೊಳ್ಳೋದು, ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಬರೋದು, ಇವು ನೋಡಿ ಸುಲಭವಾದ ಪರಿಹಾರ ಮಾರ್ಗ, ಅದು ಬೇಕು. ನೋಡಿ ಮುಖ್ಯವಾಗಿ ಬೇಕಾಗಿರೋದು ವೃತ್ತಿ ಸಂಬಂಧಿ. ಈ ಸಂದರ್ಭದಲ್ಲಿ ವೃತ್ತಿಯನ್ನು ಬಯಸ್ತಾರೆ, ಅದು ಬೇಕು ಮನುಷ್ಯನಿಗೆ, ಯಾಕೆ ಜೀವನ ಬಲಕ್ಕೆ. ಅದಕ್ಕಾಗಿ ಗುರುಚರಿತ್ರೆ ಪ್ರತಿ ಗುರುವಾರ ಅಥವಾ 9 ದಿನ ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ ಅದು ತುಂಬ ಸಹಾಯವಾಗುತ್ತೆ. ಒಂದು ಆರೋಗ್ಯ ವೃತ್ತಿ ಎರಡಕ್ಕೂ ಸ್ವಲ್ಪ ತೊಡಕಿರ್ತಕ್ಕಂಥ ಸೂಚಿಸ್ತಾ ಇದೆ. ಈ ಪರಿಹಾರ ಪ್ರಯತ್ನ ಮಾಡಲಿ, ಅನುಕೂಲ ಆಗುತ್ತೆ. ಕಂಗಾಲಾಗೋದು ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ಅದಿತಿಯವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಶಿವಮೊಗ್ಗದಿಂದ ಕಮಲಾ ಅವರು ಕರೆ ಮಾಡಿದ್ದಾರೆ. ಕಮಲಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ ಅಕ್ಟೋಬರ್ 4ನೇ ತಾರೀಕು, ಓಕೆ. ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಬಿಟ್ಟಿರೋದು. ವರ್ಷ ಯಾವುದು ಮೇಡಮ್? 96 ಮೇಡಮ್. 4/10/96. ಸಮಯ ಸಮಯ ಮಧ್ಯಾಹ್ನ, ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ. 2 ಗಂಟೆ ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ ಮೇಡಮ್? ಅವಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಮದುವೆ ವಿಚಾರ ಖಂಡಿತ ತಿಳಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಕಮಲ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿವಾಹದ ಕುರಿತಾದ ಪ್ರಶ್ನೆ ತಮ್ಮದು ಅಲ್ವಾ? ನೋಡಿ, ಈಗ ಶನೈಶ್ಚರನ ದಶೆಯಲ್ಲಿ ಈಗ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಕೇತುವಿನ ಭುಕ್ತಿ. ನೋಡಿ, ಈ ಜನವರಿ 2025 ಜನವರಿ ನಂತರ ಇವರಿಗೆ ಖಂಡಿತ ಅವಕಾಶ ಇದೆ. ಒಂದು ಕುಜಗ್ರಹ ಶಾಂತಿ ಒಂದು ಮಾಡಿಸ್ಬೇಕು, ಅದು ಸೂಚಿಸ್ತಾ ಇದೆ. ಸಪ್ತಮದಲ್ಲಿ ಕುಜ ಇದ್ದರೆ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಸೂತ್ರ ಇದೆ. ಅದರ ಪ್ರಕಾರ ವಿವಾಹ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅದಕ್ಕೊಂದು ಶಾಂತಿ ಮಾಡಿಸಿ, ತತಃ ಶುಭಂ ಆಪ್ನೋತಿ ಅಂತ ಹೇಳುತ್ತೆ. ಹಾಗೆ ಶಾಂತಿ ಮಾಡಿಸಿದ್ರೆ ಒಳ್ಳೆಯದು ಅಂತ. ಏಕೆಂದರೆ ಒಂದು ಕುಜಗ್ರಹ ಶಾಂತಿ, ಅಷ್ಟಮದ ಶುಕ್ರ ಬುಧ ಅದೂ ಶಾಂತಿ ಆದರೆ ಬಹಳ ಒಳ್ಳೆಯದು. ಇದಕ್ಕೆಲ್ಲ ಜಪಸಹಿತವಾದ ಶಾಂತಿ ಬಹಳ ಒಳ್ಳೆಯದು ಅಂತ ಶಾಸ್ತ್ರ ಸೂಚಿಸುತ್ತೆ. ಹೀಗಾಗಿ ಒಳ್ಳೆ ಪಟುತ್ವ ಇರತಕ್ಕಂಥವ್ರ ಹತ್ರ ತಾವು ಇದನ್ನು ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಕಂಗಾಲಾಗೋದು ಬೇಡ. 2025 ಜನವರಿ ನಂತರ ಇವರಿಗೆ ವಿವಾಹಕ್ಕೆ ಅವಕಾಶ ಆಗುತ್ತೆ, ದಾರಿ ಆಗುತ್ತೆ, ಸಿದ್ಧಿಯೂ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕಮಲಾ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಶ್ರೀಕಂಠ ಶಾಸ್ತ್ರಿಗಳ ಪರಿಹಾರವನ್ನು ಸೂಚಿಸ್ತಾರೆ. ಶಾಸ್ತ್ರಿಗಳೇ, ಈಗ ರಾಶಿಫಲವನ್ನು ನೋಡುವಂತಹ ಸಮಯ. ಹಾಗಾಗಿ ತಾವು ಮೊದಲ 3 ರಾಶಿಗಳ ಫಲಾನುಫಲವನ್ನು ತಿಳಿಸುವಂಥದ್ದಾದರೆ ಕುಂಡಲಿಯೊಂದಿಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ನೀವೇ ಹೇಳಿದ್ರಲ್ಲ ಕುಂಡಲಿ ಸಹಿತ ಅಂತ, ನೋಡೋಣ. ಈಗ ಕೋಷ್ಟಕ ಮೊದಲಿಗೆ ಗಮನಿಸೋಣ. ಗ್ರಹಸ್ಥಿತಿಯನ್ನು ನೋಡೋದಾದರೆ ನೋಡಿ, ಈ ದಿವಸ ಗುರು ಮೇಷದಲ್ಲಿ ಇರ್ತಕ್ಕಂಥದ್ದು, ಮಾಂದಿ ಕರ್ಕಟಕದಲ್ಲಿ ಉದಯ ಆಗಿದೆ. ಚಂದ್ರ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ, ಕುಜ ಶುಕ್ರರು ಮಕರ ರಾಶಿಯಲ್ಲಿ, ರವಿ ಬುಧ ಶನೈಶ್ಚರರು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ರಾಹು ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಈ ದಿವಸ ಈ ಒಂದು ಚಂದ್ರನ ಬದಲಾವಣೆ ಗಮನಿಸ್ಕೊಂಡ್ರೆ ತುಲಾರಾಶಿಯವರೆಗೆ ಈ ವಾರದಲ್ಲಿ ಸಂಚಾರ ಆಗ್ತಾರೆ. ಸೊ ಹೀಗಿರುವಾಗ ಗ್ರಹಸ್ಥಿತಿಗಳು ಸಂಚಾರಣೆ ಹೀಗಿರುವಾಗ ಹೇಗಿರ್ತದೆ ಫಲ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಸ್ವಲ್ಪ ಮಟ್ಟಿಗೆ ಈ ಭಯದ ವಾತಾವರಣವನ್ನು ಸೂಚಿಸುತ್ತೆ. ಈ ದುಶ್ಚಿಕ್ಕ ಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ಅಚಾನಕ್ಕಾದ ತೊಡಕುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸುತ್ತೆ. ಹೀಗಾಗಿ ಭಯದ ವಾತಾವರಣ. ಚಂದ್ರ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಒಂದು ಮನಸ್ಸಿಗೆ ಸಮಾಧಾನ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆ ರೀತಿಯ ಒಂದು ಒಳ್ಳೆಯ ಫಲವೂ ಇದೆ. ಸ್ವಲ್ಪ ಭಯದ ವಾತಾವರಣ ವಾರದ ಆದಿಯಲ್ಲಿ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಜೊತೆಗೆ ಹಣಕಾಸಿನ ತೊಂದರೆಗಳು ಕುಟುಂಬದಲ್ಲಿ ಯಾರಿಗೋ ಬಂಧುಗಳು ಅಥವಾ ಕುಟುಂಬದವ್ರು ತುಂಬ ಬೇಕಾದವರು ಅಂಥವರಿಗೆ ಕೊಟ್ಬಿಟ್ಟಿರ್ತೀರ. ಆದ್ದರಿಂದ ನಿಮಗೆ ತೊಡಕುಗಳು ಉಂಟಾಗೋ ಸಾಧ್ಯತೆ. ಸ್ವಲ್ಪ ಶಿರೋಭಾಗ, ತಲೆನೋವು, ತಲೆ ಸಿಡಿತ ಇಂಥದ್ದನ್ನು ಸೂಚಿಸ್ತಾ ಇದೆ ವಾರದ ಮಧ್ಯಭಾಗದಲ್ಲಿ. ಆದರೆ ನಿಮಗೊಂದು ಸ್ತ್ರೀಯರಿಗೆ ನೋಡಿ ಸಾಲ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ, ಸಾಲಾಗಿಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ನೀವೇ ಯಾರೋ ಸಾಲ ಕೇಳಿದ್ರು ಅಂತ ನೀವು ಇನ್ನೊಂದು ಕಡೆ ಸಾಲ ತೊಗೊಂಡು ಬಂದು ಕೊಟ್ಟರು ಅದು ನಿಮಗೆ ಮುಳುವೆ ಆಗುತ್ತೆ. ವಾರ ಮಧ್ಯದಲ್ಲಿ ಈ ಸಾಲದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಪವ್ಯಯ ಅಂತ ಕರೀತಾರೆ, ಅನಗತ್ಯವಾಗಿ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಮತ್ತು ಕಣ್ಣಿನ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಇವೆರಡರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಟೋಟಲಾಗಿ ಗಮನಿಸ್ಕೊಂಡ್ರೆ ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ಬಾರ್ದು. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯ
ಕವಚವನ್ನು ಸ್ಮರಣೆ ಮಾಡಿದ್ರೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿದ್ರೆ ಇದೆಲ್ಲ ಬಹಳ ಒಳ್ಳೆಯ ಫಲ ಅಂತ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಹಣಕಾಸಿನ ವ್ಯತ್ಯಾಸ, ಬಂಧು ಮಿತ್ರ ಸಹಕಾರ, ನೀರಿನ ಸೌಕರ್ಯ ಅದು ಚಂದ್ರನಿಂದಾಗಿ. ಚಂದ್ರ ಚೆನ್ನಾಗಿರೋದ್ರಿಂದ, ಅವನ ಬಲ ಚೆನ್ನಾಗಿರೋದ್ರಿಂದ ಕೃಷಿಕರಿಗೆ ಅನುಕೂಲಕರವಾಗಿರುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿರುತ್ತೆ. ಧಾನ್ಯ ವ್ಯಾಪಾರಿಗಳು, ವಸ್ತ್ರ ವ್ಯಾಪಾರಿಗಳು, ಡೈರಿ ಪ್ರಾಡಕ್ಟ್ ಅಂತೀವಲ್ಲ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಹಣಕಾಸಿನ ವ್ಯತ್ಯಾಸ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಕಂಟಕ, ತೊಂದರೆಗಳು, ಬಯಸ್ಕೊಳ್ಳೋದು, ಎಕ್ಸಾಮ್ ಹತ್ತಿರ ಬರ್ತಿದ್ದ ಹಾಗೆ ಏನು ಶುರುವಾಗುತ್ತೆ, ಓದು 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 ಅಂತಾರೆ. ನಿಮಗೆ ತಲೆಗೆ ಹತ್ತಲ್ಲ, ಅವರು ಹೇಳೋದು ಬಿಡಲ್ಲ. ಆ ಥರದ್ದೊಂದು ತೊಂದರೆಗೆ ಸಿಕ್ಕಾಕೊಳ್ತೀರ ವಾರದ ಆದಿಯಲ್ಲಿ. ಓದ್ಬಿಡಿ. ಓದುವ ಸಂದರ್ಭದಲ್ಲಿ ಓದಬೇಕು. ನಾವು ಇನ್ನೂ ಒಂದು ಮೊಬೈಲೋ ಮತ್ತೊಂದು ಆಕರ್ಷಣೆ ಅಂತಂದರೆ ಜೀವನ ಹಾಳಾಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅದೊಂದು ಎಚ್ಚರಿಕೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಸಾಲಬಾಧೆ ನಿವಾರಣೆಯಾಗುತ್ತೆ, ಆತಂಕ ಪಡೋದು ಬೇಡ. ಈ ವಾರದ ಅಂತ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಲಾಭದಾಯಕ ಫಲವನ್ನು ಕಾಣ್ತೀರಾ. ಔಷಧ ವ್ಯಾಪಾರಿಗಳಿಗಾಗಬಹುದು, ಜೊತೆಗೆ ವಿದೇಶ ವಹಿವಾಟೇನಾದರೂ ಇದ್ದರೆ ಇದೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ. ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ತೊಡಕುಗಳಿರೋದಿಲ್ಲ, ಅದನ್ನೆಲ್ಲ ಬಿಡಿಸ್ಕೊಳ್ತೀರ. ನೀವು ಕೂಡ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಗಮನ ತೊಗೊಳ್ಬೇಕು. ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಈ ವಾರದ ಏನು ಪರಿಹಾರ ಅಂತಂದರೆ, ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಅರ್ಚನೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ಮಾಂದಿಯಿಂದ ತೊಡಕುಗಳೇನಿದೆ ಅದನ್ನೆಲ್ಲ ಬಿಡಿಸಿಕೊಟ್ಟು ಒಂದು ಸಮಾಧಾನ ಏರ್ಪಾಡು ಮಾಡಿಕೊಡುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಮಾಂದಿ. ಶಿರೋಭಾಗದಲ್ಲಿದ್ದರೆ ಹೆಚ್ಚು ಟೆನ್ಷನ್ ಮಾಡ್ಕೊಳ್ತೀರ. ಮುಖ ಅವರು ನಿಮ್ಮ ಲಕ್ಷಣವೇ ಸ್ವಲ್ಪ ಹೊರಟೋಗುತ್ತೆ. ಯಾಕೋ ಮುಖ ಉದ್ದಾಗ ಆಯಿತು, ಅಥವಾ ಇನ್ನೇನೋ ಕಲೆ, ಇನ್ನೇನೋ ರ್ಯಾಷಸ್ ಆಗ್ತಾ ಇದೆ, ಈ ಥರದ್ದೆಲ್ಲ ಶುರುವಾಗುತ್ತೆ. ಅಲರ್ಜಿ ಅಂತೀವಲ್ಲ ಆ ರೀತಿಯಲ್ಲಿ ಪ್ರಾರಂಭದಲ್ಲಿ. ಆದರೆ ಸಹೋದರ ಸಹಕಾರ, ಬಂಧುಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭವೂ ಇದೆ, ನಷ್ಟನೂ. ಲಾಭ ನಷ್ಟ ಎರಡು ಮಿಶ್ರವಾಗಿದೆ. ಮಕ್ಕಳಿಂದ ಸಹಾಯ ಸಿಗುತ್ತೆ. ಬೌದ್ಧಿಕ ಲಾಭ ಅಂತೀವಲ್ಲ, ತುಂಬ ಚೆನ್ನಾಗಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ಬಹಳ ಬೇಗ ಏನು ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ. ನಿಮಗೆ ಆ ಓದಿದ್ದು ಚೆನ್ನಾಗಿ ಅರ್ಥವೂ ಆಗುತ್ತೆ, ಚೆನ್ನಾಗಿ ಕಾನ್ಫಿಡೆನ್ಸ್ ಅಂತೀವಲ್ಲ ಅದು ಉಂಟಾಗುತ್ತೆ. ಮತ್ತು ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ, ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಗಳಲ್ಲಿ ಚೆನ್ನಾಗಿ ನೀವು PPT ಇತ್ಯಾದಿ ಏನೋ ಪ್ರದರ್ಶನ ಮಾಡೋದಿದೆ, ಅದೆಲ್ಲ ಚೆನ್ನಾಗಿರ್ತದೆ. ಅದೆಲ್ಲ ತುಂಬ ಚೆನ್ನಾಗಿ ಅನುಕೂಲವಾಗಿದೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ಆಗಬಹುದು. ಮತ್ತು ಮಾನಸಿಕವಾಗಿ ವಸ್ತುತಃ ನಮ್ಮ ಮನಸ್ಸು ನಿರಾಳವಾಗಿರಬೇಕು, ಅದಕ್ಕೆ ಒಂದು ಅವಕಾಶ ಇದೆ ವಾರದ ಅಂತ್ಯದಲ್ಲಿ. ಅಂತೂ ಚೆನ್ನಾಗಿದೆ. ಇಡೀ ವಾರವನ್ನು ಗಮನಿಸ್ಕೊಂಡ್ರೆ ಸ್ವಲ್ಪ ಈ ಆರೋಗ್ಯದಲ್ಲಿ ಏರುಪೇರು ಅನ್ನೋದು ಬಿಟ್ಟರೆ ಉಳಿದ ಹಾಗೆಲ್ಲ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನೀವು ವಿಷ್ಣು ಸನ್ನಿಧಾನಕ್ಕೆ 2 ತೆಂಗಿನಕಾಯಿ ದಾನ ಮಾಡಿ, ಅದು ತುಂಬ ತುಂಬ ಅನುಕೂಲ ಆಗುತ್ತೆ. ಫಲ ಸಮರ್ಪಣೆ, ಪೂರ್ಣ ಫಲ ಸಮರ್ಪಣೆ ಅದನ್ನು ಮಾಡಿದ್ರೆ ನಿಮಗೆ ಈ ವಾರ ಇಡೀ ಮಾಡಬಹುದು. ಪ್ರತಿ ದಿವಸ ಅಥವಾ ಬುಧವಾರ ದಿವಸ ಮಾಡಿ, ಅದು ಕೂಡ ನಿಮಗೆ ಫಲದಾಯಕ. ಇದು 3 ರಾಶಿಗಳ ಫಲ. ಖಂಡಿತ. ಇನ್ನು ಉಳಿದ ರಾಶಿಗಳ ಫಲಾನುಫಲ, ಅದರ ಜೊತೆಗೆ ನಿಮ್ಮ ಕರೆಗಳಿಗೆ ಸ್ಪಂದಿಸ್ತಾರೆ, ನಿಮ್ಮ ಇನ್ನಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸ್ತಾರೆ ಶಾಸ್ತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.